ಕವಿರಾಜ ಮಾರ್ಗದಲ್ಲಿ ವಿದಿತ ಮಹಾಕೋಪಣ ನಗರವೆಂದು ಉಲ್ಲೇಖಿತಗೊಂಡಿರುವ ಜೈನರ ಕಾಶಿಯೇ ಇಂದು ಕೊಪ್ಪಳ ನಗರವಾಗಿ ಜಿಲ್ಲಾಡಳಿತ ಪ್ರದೇಶವಾಗಿ ರೂಪಾಂತರಗೊಂಡಿದೆ. ಈ ನಗರಕ್ಕೆ ವಿಭೂಷಣಪ್ರಾಯವಾಗಿ 7 ಸುತ್ತಿನ ಗಿರಿದುರ್ಗವು ನಿಂತಿದೆ. ಈ ಗಿರಿದುರ್ಗವೇ ಇವತ್ತಿನ ಕಥಾವಸ್ತು. ಸ್ನೇಹಿತರೆ, ನಮ್ಮನೆಲ್ಲ ನಮ್ಮ ಹೆಮ್ಮೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜೋಗನ್ ಮಂಜುನಾಥ್. ಸ್ನೇಹಿತರೆ, ನಮ್ಮ ಸುತ್ತಮುತ್ತಲು ಕಂಡುಬರುವಂತಹ ಹಲವಾರು ಐತಿಹಾಸಿಕ ಸ್ಥಾನಗಳಿಗೂ, ಬುರ್ಜ್ಗಳಿಗೂ, ಮಿನಾರ್ಗಳಿಗೂ, ದೇಗುಲಗಳಿಗೂ ಅಷ್ಟೇ ಯಾಕೆ ಕೆಲ ಬಜಾರ್ಗಳಿಗೂ ಕೂಡ ಅದರದ್ದೇ ಆದ ಇತಿಹಾಸ ಕಂಡುಬರುತ್ತೆ. ಆದರೆ ದಕ್ಷಿಣ ಭಾರತದಲ್ಲಿ ಬಲಿಷ್ಠ ಗಿರಿದುರ್ಗಗಳ ಸಾಲಿನಲ್ಲಿ ಸೆಡೆದು ನಿಂತಿರುವಂತಹ ಈ ಕೊಪ್ಪಳದ ಗಿರಿದುರ್ಗಕ್ಕೆ ಯಾವುದೇ ಇತಿಹಾಸ ಕಂಡುಬರುವುದಿಲ್ಲ. ಅಷ್ಟೇ ಅಲ್ಲ, ಈ ಗಿರಿದುರ್ಗದ ತಂದೆ ತಾಯಿ ಯಾರು ಎಂಬುದು ಸಹ ಗೊತ್ತಾಗುವುದಿಲ್ಲ. ಆದರೂ ಕೂಡ ಸ್ವಾತಂತ್ರ್ಯದ ಸಂಕೇತವಾಗಿ, ಸ್ವತಂತ್ರ ಹೋರಾಟಗಾರರ ಆಶ್ರಯ ತಾಣವಾಗಿ ಸದೃಢವಾಗಿ ನಿಂತಿರುವ ಈ ಗಿರಿದುರ್ಗದ ಇತಿಹಾಸವನ್ನ ಇವತ್ತಿನ ಸಂಚಿಕೆಯಲ್ಲಿ ಅನಾವರಣಗೊಳಿಸಲಾಗುತ್ತದೆ. ಈ ಕೋಟೆಯ ಚರಿತ್ರೆಯನ್ನೊಮ್ಮೆ ಅವಲೋಕಿಸಿದಾಗ ಮೈ ರೋಮಾಂಚನಗೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ದಕ್ಷಿಣ ಭಾರತದ ಬಲಿಷ್ಠ ಗಿರಿದುರ್ಗಗಳ ಸಾಲಿನಲ್ಲಿ ಸೆಟೆದು ನಿಲ್ಲುವ ಈ ಗಿರಿದುರ್ಗವು 7 ಸುತ್ತಿನಿಂದ ಆವೃತವಾಗಿದೆ. ಇಂತಹ ಬಲಿಷ್ಠವಾದ ಗಿರಿದುರ್ಗವು ಯಾರ ಕಾಲದಲ್ಲಿ, ಯಾವ ಕಾಲದಲ್ಲಿ ನಿರ್ಮಾಣವಾಯಿತು ಎಂಬುದು ಕರಾರುವಕ್ಕಾಗಿ ತಿಳಿಯುವುದಿಲ್ಲ. ಆದರೆ ಕೋಟೆಯ ಕೆಲ ಭಾಗಗಳು ಜೀರ್ಣೋದ್ಧಾರ, ಇಲ್ಲಿನ ಅಧಿಕಾರಿ ವರ್ಗಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲ ಶಾಸನಗಳು ತಿಳಿಸುತ್ತವೆ. ಚೌಕಾಕಾರದ ಶಿಲಾರಾಶಿಯ ಸಮೂಹದಿಂದ ರೂಪುಗೊಂಡಿರುವ ಈ ಗಿರಿದುರ್ಗವು ಆಯಕಟ್ಟಿನ ಜಾಗದಲ್ಲಿಯೇ ಕಂಡುಬರುತ್ತದೆ. ಕೋಟೆಯ ಪ್ರವೇಶದಿಂದ ಒಮ್ಮೆಲೆ ಕಡಿದಾಗುವ ದಾರಿ, ಆ ದಾರಿಯುದ್ದಕ್ಕೂ ಕಾಣುವ 7ರಿಂದ 8 ಪ್ರವೇಶ ದ್ವಾರಗಳು, ಎತ್ತ ನೋಡಿದರತ್ತ ಕಳ್ಳ ಗಿಂಡಿಗಳು, ಕೋವಿ ಗಿಂಡಿಗಳು, ಅದರ ಜೊತೆಗೆ ಚಿಕ್ಕ ಪುಟ್ಟ ಗುಡಿಗಳು, ಬಸೀದಿಗಳು, ಮಸೀದಿಗಳು, ಅರಮನೆಯಂತಹ ರಚನೆಗಳು, ಗಿರಿಶಿಖರದ ಮೇಲ್ಭಾಗದಲ್ಲಿ ಕಂಡುಬರುವ ಮಾನವ ನಿರ್ಮಿತ ಕೊಂಡಗಳು, ನೈಸರ್ಗಿಕ ಹೊಂಡಗಳು, ಇವೆಲ್ಲವೂ ಈ ಗಿರಿದುರ್ಗದ ಲಕ್ಷಣಗಳಾಗಿರುತ್ತವೆ.
ಈ ಗಿರಿದುರ್ಗದಲ್ಲಿ ಪಯಣವನ್ನು ಪ್ರಾರಂಭಿಸಿದಾಗ ಮೊದಲು ಕಂಡುಬರುವ ಸ್ಮಾರಕವೇ ಜೈನರ ಬಸಿದಿ. ಇದೊಂದು ಚಾಲುಕ್ಯ ಶೈಲಿಯ ರಚನೆಯಾಗಿದ್ದು ಸಾಮಾನ್ಯ ಶಿಲಾಸ್ತಂಭಗಳಿಂದ ರೂಪುಗೊಂಡಿದೆ. ಈ ಬಸಿದಿಯನ್ನು ಪ್ರವೇಶ ಮಾಡಿದಾಗ ಇದೇನೋ ಗುಹಾಂತರ ದೇಗುಲ ಎಂಬ ಭ್ರಮೆ ನಮ್ಮನ್ನ ಕಾಡುತ್ತದೆ. ನಮ್ಮ ಪಯಣದಲ್ಲಿ ಕಂಡುಬರುವ ಎರಡನೇ ಸ್ಮಾರಕವೇ ಸೋಮೇಶ್ವರ ದೇಗುಲ. ಈ ದೇಗುಲದ ದ್ವಾರಬಾಗಿಲಿನಲ್ಲಿ ಶೈವ ದ್ವಾರಪಾಲಕರಾದ ನಂದ ಸುನಂದರು ಡಮರುಗ ತ್ರಿಶೂಲವನ್ನು ಹಿಡಿದು ನಿಂತಿರುವ ಉಬ್ಬು ಶಿಲ್ಪದ ರಚನೆಗಳು ಕಂಡುಬರುತ್ತವೆ. ಈ ಬಾಗಿಲಿನ ಲಾಲಾಟಿಕೆಯಲ್ಲಿ ವಿಘ್ನ ನಿವಾರಕನಾದ ಗಣೇಶನ ಉಬ್ಬು ಶಿಲ್ಪದ ರಚನೆಯೂ ಸಹ ಕಂಡುಬರುತ್ತದೆ. ನಂತರ ದೇಗುಲವನ್ನು ಪ್ರವೇಶ ಮಾಡಿದಾಗ ಗರ್ಭಗೃಹದಲ್ಲಿ ಯಾವುದೇ ಮೂರ್ತಿ ಶಿಲ್ಪಗಳು ಕಂಡುಬರುವುದಿಲ್ಲ. ಸೋಮೇಶ್ವರ ದೇಗುಲದ ದರ್ಶನವನ್ನು ಮುಗಿಸಿಕೊಂಡು ಮುಂದೆ ಸಾಗಿದಾಗ ಯಲ್ಲಮ್ಮ ತಾಯಿಯ ದೇಗುಲವು ಕಂಡುಬರುತ್ತದೆ. ಇದೊಂದು ಸಾಮಾನ್ಯ ರಚನೆಯಾಗಿದ್ದು ಈ ದೇಗುಲದಲ್ಲಿ ಯಲ್ಲಮ್ಮ ತಾಯಿಯು ಪಾಣಿ ಒಟ್ಟಲು ಮೇಲೆ ಆಸೀನಳಾಗಿದ್ದಾಳೆ. ಅವಳಿಗೆ ಆದಿಶೇಷನು ನೆರಳಾಗಿ ನಿಂತಿರುವ ಸನ್ನಿವೇಶವು ಕಂಡುಬರುತ್ತದೆ. ಈ ದೇಗುಲದ ಬಾಗಿಲಿನಲ್ಲಿ ಸೂರ್ಯ ಮತ್ತು ಚಂದ್ರರ ರಂಧ್ರಾಕಾರದ ರಚನೆಯನ್ನು ಕೆತ್ತಲಾಗಿದೆ. ಇದರ ಸಂಕೇತ ಇಷ್ಟೇ, ಸೂರ್ಯ ಚಂದ್ರ ಇರುವವರೆಗೂ ಈ ಗಿರಿದುರ್ಗವು ಮತ್ತು ದೇಗುಲವು ಜೀವಂತವಾಗಿರುತ್ತದೆ ಎಂಬುದನ್ನು ಈ ರಂಧ್ರದ ರಚನೆಯು ಸೂಚಿಸುತ್ತದೆ. ಕೋಟೆಯೊಳಗೆ ದೊರೆತಿರುವ
ಪರ್ಷಿಯನ್ ಭಾಷೆಯ ಶಾಸನವೊಂದು ತಿಳಿಸುವಂತೆ 2ನೇ ಇಬ್ರಾಹಿಂ ಆದಿಲ್ ಶಾನ ಕಾಲದಲ್ಲಿ ಆತನ ನೆಚ್ಚಿನ ಗುಲಾಮರಾದ ಯಕೂತ್ ಖಾನ್ ಮತ್ತು ಫಾಜಿ ಖಾನರಿಬ್ಬರು ಕೋಟೆಯ ಆವರಣದಲ್ಲಿಯೇ ಮಸೀದಿಯೊಂದನ್ನು ನಿರ್ಮಿಸಿದರು ಎಂದು ತಿಳಿಸುತ್ತದೆ. ಈ ಕೋಟೆಯ ಆವರಣದಲ್ಲಿ ಸರಿಸುಮಾರು 60ಕ್ಕೂ ಅಧಿಕ ಶಾಸನಗಳು ದೊರೆಯುತ್ತವೆ. ಅವುಗಳಲ್ಲಿ ಪರ್ಷಿಯನ್ ಭಾಷೆಯ ಶಾಸನಗಳದ್ದೇ ಮೇಲುಗೈ. ಈ ಶಾಸನಗಳು ಕೋಟೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವುದರ ಮೂಲಕ ತಮ್ಮ ಹೆಜ್ಜೆಯ ಗುರುತನ್ನು ದಾಖಲಿಸುತ್ತವೆ. ಈ ಶಾಸನಗಳು ತಿಳಿಸುವಂತೆ ಈ ಕೋಟೆಯು ಮರಾಠರು, ಮೈಸೂರಿನ ಹೈದರಲಿ ಹಾಗೂ ಆತನ ಮಗನಾದ ಟಿಪ್ಪು ಸುಲ್ತಾನ್, ಬಿಜಾಪುರದ ಆದಿಲ್ ಶಾಹಿಗಳು, ನಂತರ ಬ್ರಿಟಿಷರು, ತದನಂತರ ಈ ನೆಲದ ಸ್ವತಂತ್ರ ಸೇನಾನಿಗಳ ಕೈಗೆ ಹಸ್ತಾಂತರಗೊಳ್ಳುವುದರ ಮೂಲಕ ಈ ಕೋಟೆಯು ಒಳಪನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ ಎಂಬುದನ್ನು ತಿಳಿಸುತ್ತವೆ. ಬ್ರಿಟಿಷರ ಅವಧಿಯಲ್ಲಿ ಈ ಕೊಪ್ಪಳದ ಬಲಿಷ್ಠ ಗಿರಿದುರ್ಗವು ಸ್ವತಂತ್ರ ಹೋರಾಟದ ಕೇಂದ್ರವಾಗಿ ರೂಪುಗೊಂಡಿತ್ತು ಎಂಬುದು ಈ ಭಾಗದ ಹೆಮ್ಮೆಯ ಸಂಗತಿ. ಕೋಟೆಯೊಳಗೆ ಬಹಳ ಪ್ರಮುಖವಾಗಿ 2 ದಾಳಿಗಳು ನಡೆದ ಬಗ್ಗೆ ಇತಿಹಾಸದ ಪುಟಗಳು ಸಾರಿ ಸಾರಿ ಹೇಳುತ್ತವೆ. ಕಲಿಕೇರಿಯ ವೀರಪ್ಪ ದೇಸಾಯಿಯು ಬ್ರಿಟಿಷರೊಂದಿಗೆ ಹೋರಾಡಿದ ಪ್ರಸಂಗ, ಮತ್ತೊಂದು ಮುಂಡರಗಿಯ ಭೀಮರಾಯ ಮತ್ತು ಹಮ್ಮಿಗೆಯ ಕೆಂಚನಗೌಡ ಕೆಚ್ಚೆದೆಯಿಂದ ಹೋರಾಡುತ್ತಾ ಮಡಿದದ್ದು ಇದೇ ಕೋಟೆಯ ಗರ್ಭದೊಳಗೆ.
ಗಿರಿಶಿಖರವನ್ನು ತಲುಪಿದ ನಂತರ ನಿಮಗೆ ಕಂಡುಬರುವ ಅದ್ಭುತ ದೃಶ್ಯವೇ ತ್ರಿವೇಣಿ ಸಂಗಮವನ್ನು ನೆನಪಿಸುವಂತಹ ಹುಲಿಕೆರೆ. ಅದರ ಜೊತೆಗೆ ಕೇದಾರನಾಥ ಮಾದರಿಯಲ್ಲಿ ರೂಪುಗೊಂಡಿರುವ ಶಿವರಾತ್ರೇಶ್ವರ ದೇಗುಲ. ಈ ಎರಡು ಸ್ಥಳಗಳು ನಿಮ್ಮನ್ನು ಸೆಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗೆ ಕೊಪ್ಪಳ ಕೋಟೆಯು ಅನಂತ ಕಾಲದಿಂದಲೂ ತನ್ನ ಗರ್ಭದೊಳಗೆ ಒದಗಿಸಿಕೊಂಡಿರುವ ಚರಿತ್ರೆಯನ್ನು ಒಮ್ಮೆ ಅವಲೋಕಿಸಿದಾಗ ಎದೆ ಜಲ್ಲೆನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದರ ಜೊತೆಗೆ ಅದರ ನಿರ್ಮಾಣ, ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಒಮ್ಮೆ ಸ್ಮರಿಸಿ ನಮಿಸಬೇಕೆನಿಸುತ್ತದೆ.